ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಹಿಂದಿನ ದಿನ ನಾವು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಂಶಗಳನ್ನು ಸ್ಟಡಿ ಮಾಡಬೇಕು, ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಸ್ಟಡಿ ಮಾಡಬೇಕು. ಸೊ ಆದ್ಮೇಲೆ ನಾನು ಬಹಳ ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ನಿಮಗೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ 4 ಚಾಪ್ಟರ್ಗಳನ್ನು ರಿವಿಷನ್ ಮಾಡುವ ನಿಟ್ಟಿನಲ್ಲಿ ಬಹಳ ಹೆಲ್ಪ್ ಆಗ್ತದೆ. ಹಾಗೂ ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಏನೆಲ್ಲ ಓದಿದ್ದೀರಿ ಹಾಗೂ ಯಾವೆಲ್ಲ ಅಂಶಗಳನ್ನು ಬಿಟ್ಟು ಹೋಗಿರ್ಬೋದು, ಸೊ ಅದನ್ನು ಕೂಡ ನಾನು ರಿಮೈಂಡ್ ಮಾಡ್ತೇನೆ. ಸೊ ಈ ವಿಡಿಯೋ ಆದಮೇಲೆ ಹೌದು ಈ ಒಂದು ಪಾಯಿಂಟನ್ನು ಈಗ ಹೇಳಿದ್ದಾರೆ ಸರ್, ಬಟ್ ಅದನ್ನು ನಾನು ಇನ್ನೂ ಓದಿಲ್ಲ ಅಂತ ತಿಳ್ಕೊಂಡು ನೀವು ಮತ್ತೆ ರಿವಿಷನ್ ಮಾಡಲಿಕ್ಕೆ ಖಂಡಿತ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನಾಳೆಯ ಒಂದು ಪರೀಕ್ಷೆಗೆ ನೀವು ಯಾವ ರೀತಿ ತಯಾರಾಗಬೇಕು. ಅದರಲ್ಲಿ ಜೀವಶಾಸ್ತ್ರ ಅಂತ ಬಂದಾಗ ನಮಗೆ ಮೊದಲನೇ ಚಾಪ್ಟರ್ ಬರ್ತದೆ. ಯಾವುದು? ಭಾಗ 1ರಲ್ಲೇ ಬರುವಂಥದ್ದು ಮೊದಲನೇ ಚಾಪ್ಟರ್. ಈ ಒಂದು ಮೊದಲನೇ ಚಾಪ್ಟರ್ ಅಂತ ಬಂದಾಗ ಆ ಪಾಠದ ಹೆಸರು ಏನಾಗುತ್ತೆ ಅಂದರೆ ಜೀವಕ್ರಿಯೆಗಳು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಬೇಕು ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು 22 ಅಂಕಗಳು ಈ ನಾಳೆಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ. ಆ 22 ಅಂಕಗಳಲ್ಲಿ ಜೀವಕ್ರಿಯೆಗೆ ಸಂಬಂಧಿಸಿದಂತೆ 5ರಿಂದ 6 ಅಂಕದ ಪ್ರಶ್ನೆಗಳು ಬರಬಹುದು. ಸೊ ಇಲ್ಲಿ ನಿಮಗೆ ಏನೆಲ್ಲ ಪ್ರಶ್ನೆ ಬರ್ಬೋದು ಅಂದರೆ ಶಾರ್ಟ್ ಆಗಿ ನೋಡಿ. ಈ ಒಂದು ಜೀವಕ್ರಿಯೆಯಲ್ಲಿ ಪ್ರಥಮವಾಗಿ ನಿಮಗೆ ಈ ಒಂದು ಏನು ಸ್ವಪೋಷಕಗಳ ಪೋಷಣೆ ಅಂತ ಏನಿದೆ, ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಸೇರಿಕೊಂಡು ಗ್ಲುಕೋಸ್ ಆಗುತ್ತೆ ಮತ್ತು ಆಕ್ಸಿಜನ್ ಮತ್ತು ನೀರಿನ ಬಿಡುಗಡೆ ಆಗುತ್ತೆ. ಈ ಒಂದು ಸಮೀಕರಣ ಬಹಳ ಇಂಪಾರ್ಟೆಂಟು. ಸಸ್ಯಗಳಲ್ಲಿ ಪೋಷಣೆ ಹೇಗಾಗ್ತದೆ ಅಂತ ನಿಮಗೆ 2 ಅಂಕದ ಪ್ರಶ್ನೆ ಬಂದಾಗ ಈ ಸಮೀಕರಣವನ್ನು ಬರೆದು ನೀವು ಏನು ಮಾಡಬೇಕಾಗುತ್ತೆ, ಆನ್ಸರ್ ಬರೀಬೇಕು. ಜೊತೆಯಲ್ಲಿ ಆನ್ಸರ್ ಬರೆಯುವಾಗ ನಿಮಗೆ ಏನೆಲ್ಲ ಕಚ್ಚಾ ಸಾಮಗ್ರಿಗಳು ಬೇಕು, ಕ್ಲೋರೋಫಿಲ್ ಇರಬೇಕಾಗ್ತದೆ, ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು, ನೀರನ್ನು ಬಳಸಿಕೊಂಡು, ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಒಂದು ಗ್ಲುಕೋಸ್ ತಯಾರಿಕೆ ಆಗ್ತದೆ ಅಂತ ನೀವು ಹೇಳಬೇಕು. ಆಮೇಲೆ ಈಗ ತೆರೆದ ಮತ್ತು ಮುಚ್ಚಿದ ರಂಧ್ರ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದ್ದು ಇಲ್ಲಿ ನೀವು ಭಾಗಗಳನ್ನು ನೋಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಬರುವಂಥದ್ದು ಇದರಲ್ಲಿ ಏನು ಕೇಳ್ತಾರೆ ಅಂದರೆ ಇದು ಅಮೀಬಾದಲ್ಲಿ ಪೋಷಣೆ, ಇದು ಕೂಡ 2 ಅಂಕದ ಪ್ರಶ್ನೆ ಇದೆ. ಇದು ನಿಮಗೆ ಚಿತ್ರ ಸಹಿತ ಬರೀಲಿಕ್ಕೆ ಕೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ರಿಮೈಂಡ್ ಮಾಡ್ತೀನಿ, ಈ ವಿಡಿಯೋದಲ್ಲಿ ನಾವು ಜೀವಶಾಸ್ತ್ರದಲ್ಲಿ ಏನೆಲ್ಲ ವಾರ್ಷಿಕ ಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ ನಾಳೆಯ ಒಂದು ಎನ್ಯುವಲ್ ಎಕ್ಸಾಮ್ನಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನವನಲ್ಲಿ ಜೀರ್ಣಕ್ರಿಯೆ. ಮಾನವನಲ್ಲಿ ಜೀರ್ಣಕ್ರಿಯೆ ಅಂದಾಗ ನಾನು ಕ್ವಿಕ್ ಆಗಿ ರಿಪೀಟ್ ಮಾಡಿರ್ತೀನಿ. ಆ ಜೀರ್ಣಕ್ರಿಯೆ ಬಾಯಿಯಲ್ಲಿ ಪ್ರಾರಂಭ ಆಗ್ತದೆ. ಬಾಯಿಯಲ್ಲಿ ನಿಮಗೆ ವಿವಿಧ 4 ಪ್ರಕಾರದ ಹಲ್ಲುಗಳಿರ್ತವೆ. ಅಮೆಲೈಸ್ ಎಂಬ ಒಂದು ಕೆಣುವ ಇರುತ್ತೆ, ಅದು ಲಾಲಾರಸದಲ್ಲಿ. ಸೊ ಅದಾದಮೇಲೆ ಅನ್ನನಾಳ ಇರುತ್ತೆ. ಅನ್ನನಾಳದ ಮುಖಾಂತರ ಪೆರಿಸ್ಟಾಲಿಟಿಕ್ ಚಲನೆಯ ಮುಖಾಂತರ ಆಹಾರ ಏನಾಗುತ್ತೆ, ಚಲಿಸ್ತದೆ, ಜಠರವನ್ನು ಸೇರುತ್ತೆ. ಜಠರದಲ್ಲಿ ನಿಮಗೆ ಪೆಪ್ಸಿನ್ ಎಂಬ ಒಂದು ಕಿಣ್ವ, ಜೊತೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಲೊಳೆ ಆಕಾರದ ರಚನೆಗಳು ಬರ್ತದೆ. ಸೊ ಅದಾದ ನಂತರ ಮುಂದೆ ಅದು ಸಣ್ಣ ಕರಳಿಗೆ ಸೇರುವುದಕ್ಕಿಂತ ಮುಂಚೆ 2 ಒಂದು ಪಿತ್ತಜನಕಾಂಗ ಮತ್ತು ಒಂದು ಮೆದುಜನಕಾಂಗ ಅದಕ್ಕೆ ಸಂಪರ್ಕ ಇರ್ತದೆ. ಪಿತ್ತಜನಕಾಂಗದಲ್ಲಿ ಕೊಬ್ಬಿನ ಒಂದು ಜೀರ್ಣಕ್ರಿಯೆ ಪ್ರಾರಂಭ ಆಗ್ತದೆ. ಅಲ್ಲಿ MLC-ಕರಣ ಪ್ರಕ್ರಿಯೆ ಮುಖಾಂತರ ಕೊಬ್ಬಿನ ಒಂದು ಜೀರ್ಣಕ್ರಿಯೆ ಪ್ರಾರಂಭ ಆಗಿದ್ದರೆ, ಇನ್ನು ಮೆದುಜನಕಾಂಗದಲ್ಲಿ 2 ಒಂದು ಹಾರ್ಮೋನ್ಸ್ ಬಿಡುಗಡೆ ಆಗ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯವನ್ನಾಗಿ ಅದು ಏನು ಮಾಡುತ್ತೆ, ಪರಿವರ್ತನೆ ಮಾಡ್ತದೆ. ಜೊತೆಯಲ್ಲಿ ಇಲ್ಲಿ 2 ಹಾರ್ಮೋನ್ ಅಂದಾಗ ಇನ್ಸುಲಿನ್ ಮತ್ತು ಗ್ಲೂಕಗಾನ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಹಾರದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗಿದ್ದರೆ ಇನ್ಸುಲಿನ್ ಬಿಡುಗಡೆ ಆಗುತ್ತೆ, ಆಹಾರದಲ್ಲಿ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗಿದ್ರೆ ಗ್ಲೂಕಗಾನ್ ಬಿಡುಗಡೆ ಆಗುತ್ತೆ. ಸೊ ಸಣ್ಣ ಕರಳಿನಲ್ಲಿ ಎಲ್ಲ ಒಂದು ಪೋಷಕಾಂಶಗಳ ಒಂದು ಜೀರ್ಣಕ್ರಿಯೆ ಆಗ್ತದೆ. ಅದು ಪ್ರೋಟೀನ್ ಇರ್ಬೋದು, ಅದು ಫ್ಯಾಟ್ ಇರ್ಬೋದು, ಅದು ಕಾರ್ಬೋಹೈಡ್ರೇಟ್ ಇರ್ಬೋದು, ಎಲ್ಲ ಒಂದು ಪೋಷಕಾಂಶಗಳ ಜೀರ್ಣಕ್ರಿಯೆ ಆಗ್ತದೆ. ಇಷ್ಟು ಒಂದು ಕ್ವಿಕ್ ರಿವಿಷನ್ ಇದೆ. ಸಾಕಷ್ಟು ಸಲ ಈ ಪ್ರಶ್ನೆ ಕೇಳಿದ್ದಾರೆ. ಇದಾದಮೇಲೆ ಇಲ್ಲಿ ನಿಮಗೆ ಮತ್ತೊಂದು ನೆಕ್ಸ್ಟ್ ಬರುವಂಥ ಪ್ರಶ್ನೆ ಯಾವುದು ಅಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಉಸಿರಾಟದಲ್ಲಿ. ಸೊ ಉಸಿರಾಟದಲ್ಲಿ 3 ಪ್ರಕಾರದ ಉಸಿರಾಟವನ್ನು ಹೇಳ್ತೇವೆ. ಒಂದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಒಂದು ಆಕ್ಸಿಜನ್ ಕೊರತೆ ಇದ್ದಾಗ, 3ನೇದು ಆಕ್ಸಿಜನ್ ಉಪಸ್ಥಿತಿಯಲ್ಲಿ. ಸೊ ಇವು ಬಹಳ ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಇಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಉಸಿರಾಟ ಎಲ್ಲಿ ನಡೀತದೆ ಅಂದರೆ ಈಸ್ಟ್ನಲ್ಲಿ. ಇದು ನಡೆದಾಗ ಏನೆಲ್ಲ ಪ್ರಾಡಕ್ಟ್ ಸಿಗ್ತದೆ, ಏನೆಲ್ಲ ಉತ್ಪನ್ನ ಸಿಗ್ತದೆ ಅಂದರೆ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಇನ್ನು ಆಕ್ಸಿಜನ್ ಕೊರತೆ ಅಂತ ಬಂದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಅಲ್ಲಿ ಏನಾಗುತ್ತೆ ಅಂದರೆ ಬಿಡುಗಡೆ ಆಗುತ್ತೆ. ಅದು ಎಲ್ಲಿ ಅಂದರೆ ನಮ್ಮ ಸ್ನಾಯುಗಳಲ್ಲಿ. ಆಕ್ಸಿಜನ್ ಉಪಸ್ಥಿತಿ ಅಂದರೆ ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಅದರಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಈ ಚಾರ್ಟ್ ಮೇಲೆ 101% ನಾಳೆ ನಿಮಗೆ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಇರಲೇ ಇರ್ತದೆ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಉಸಿರಾಟದಲ್ಲಿ ಏನು ಅಂದರೆ ಅಲ್ವಿಯೋಲೈ ಅಥವಾ ಗಾಳಿಗೂಡುಗಳು ಅಂತ ಇರ್ತದೆ. ಸೊ ಇವುಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದು. ಶ್ವಾಸಕೋಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕ ಯಾವುದು ಅಂದರೆ ಅದು ಗಾಳಿಗೂಡು ಅಥವಾ ಅಲ್ವಿಯೋಲೈ. ಇನ್ನು ಸಾಗಾಣಿಕೆ ಬಂದಾಗ 101%. ಇದು ನೋಟ್ ಮಾಡ್ಕೊಳ್ಳಿ. ನಿಮಗೆ ಹೃದಯದ ಬಗ್ಗೆ ಹೃದಯದ ಚಿತ್ರ ಬಂದರೆ ಮಿದುಳಿನ ಚಿತ್ರ ಬರೋದಿಲ್ಲ, ಮಿದುಳಿನ ಚಿತ್ರ ಬಂದರೆ ಹೃದಯದ ಚಿತ್ರ ಬರೋದಿಲ್ಲ. ದಿಸ್ ಇಸ್ ಕನ್ಫರ್ಮ್. ಸೊ ಈ ಹೃದಯ ಮತ್ತು ಮಿದುಳು ಎರಡನ್ನು ನೀವು ಪರ್ಫೆಕ್ಟ್ ಮಾಡಲೇಬೇಕು. ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಹೃದಯದ ಚಿತ್ರವನ್ನು ನೀವು ಈಗಾಗಲೇ ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಜೊತೆಯಲ್ಲಿ ಭಾಗಗಳನ್ನು ಗುರುತಿಸ್ಕೋಬೇಕು. ಭಾಗಗಳನ್ನು ಗುರುತಿಸ್ಕೊಂಡು ಆ ಭಾಗಗಳು ಏನು ಕಾರ್ಯ ಮಾಡ್ತವೆ ಎಂಬುದನ್ನು ನೋಟ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಉದಾಹರಣೆಗಾಗಿ ಇಲ್ಲಿ ಎಡ ಹೃತ್ಕರ್ಣದಲ್ಲಿರುವಂತಹ ರಕ್ತ
ಎಂತಹ ರಕ್ತ ಅಂತ ಕೇಳ್ತಾನೆ. ಅದು ಆಮ್ಲಜನಕ ಸಹಿತ ರಕ್ತ. ಆ ರಕ್ತವನ್ನು ಎಲ್ಲಿಂದ ಬರುತ್ತದೆ ಅಂದರೆ ಪುಪ್ಪಸಕ ಅಭಿಧಮನಿಗಳು ಪುಪ್ಪಸಕದಿಂದ ತರ್ತವೆ. ಪ್ರಶ್ನೆ ನೋಡಿ, ಈಗ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಅಂದರೆ ಕಂಪ್ಲೀಟ್ ಆಗಿರುತ್ತೆ ಟ್ವಿಸ್ಟ್ ಕ್ವಶನ್ಸ್ ಇದ್ದು ಕಂಪ್ಲೀಟ್ ರಾಜ್ಯನೇ ಶಾಕ್ ಆಗಿತ್ತು ಈ ಕ್ವಶನ್ ಪೇಪರ್ ನೋಡಿ ಸೈನ್ಸು. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಿಮಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ನಾನು, ಏನಂದರೆ ಉಚ್ಚ ಅಭಿಧಮನಿಯಲ್ಲಿ ಎಂಥ ರಕ್ತ ಬರ್ತದೆ ಅಂದರೆ ಉಚ್ಚ ಅಭಿಧಮನಿಯಲ್ಲಿ ಆಮ್ಲಜನಕ ರಹಿತ ರಕ್ತ ಬರ್ತದೆ. ಆಯಿತು, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಪುಪ್ಪಸಕ ಅಪಧಮನಿಗಳು ಏನು ಅಂದರೆ ಪುಪ್ಪಸಕ ಅಪಧಮನಿಗಳು ಆಮ್ಲಜನಕ ರಹಿತ ರಕ್ತವನ್ನು ಪುಪ್ಪಸಕ್ಕೆ ಕೊಂಡೊಯ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹೃದಯದ ಚಿತ್ರ ಅಂತೂ ನೀವು ಪರ್ಫೆಕ್ಟ್ ಆಗಿರ್ತೀರಿ, ವೆರಿ ಗುಡ್. ಬಟ್ ಪ್ರತಿಯೊಂದು ಭಾಗದ ಕಾರ್ಯವನ್ನು ನೀವು ನೋಡ್ಕೊಳ್ಳಿ ನಾಳೆ ಎಕ್ಸಾಮ್ಗಾಗಿ. ಇದಾದಮೇಲೆ ಈ ನೋಡಿ, ಈ ಒಂದು ರೇಖಾತ್ಮಕ ನಿರೂಪಣೆ ಚಿತ್ರವನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹೃದಯವಾದ ಮಾನವನಲ್ಲಿ ರಕ್ತ ಪರಿಚಲನೆಯನ್ನು ನಾವು ದ್ವಿರಕ್ತ ಪರಿಚಲನೆ ಅಂತ ಕರಿತೀವಿ. ಯಾಕಂದರೆ ಒಂದೇ ರೀತಿಯ ರಕ್ತವು 2 ಸಲ ಹೃದಯದ ಮುಖಾಂತರ ಹಾದು ಹೋಗ್ತದೆ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಬರ್ತದೆ. ಇದನ್ನು ಹೊರತುಪಡಿಸಿ ನಿಮಗೆ ಏನಂದರೆ ದುಗ್ಧರಸ ಅಂದರೆ ಏನು, ಸೊ ಇವುಗಳನ್ನು ನೋಡ್ಕೋಬೇಕು. ಸೊ ಆಮೇಲೆ ಸಸ್ಯಗಳಲ್ಲಿ ಯಾವ ರೀತಿ ಒಂದು ಸಾಗಾಣಿಕೆ ಆಗ್ತದೆ ಅಂದರೆ ಬಾಷ್ಪ ವಿಸರ್ಜನೆ, ಇಟ್ಸ್ ಭಾಳ ಇಂಪಾರ್ಟೆಂಟು. ಅದರಲ್ಲಿ ವಿಶೇಷವಾಗಿ ಈ ಶೋಷಣ ಅಂತ ಬರ್ತದೆ. ಶೋಷಣ ಅಂತಂದರೆ ಏನಂದರೆ, ಸೊ ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡಿ ನೀರಿನ ಸರಬರಾಜಿಗೆ ಅದು ಅನುಕೂಲ ಮಾಡ್ತದೆ ಅಂತ ಹೇಳ್ತೀವಿ. ಸೊ ವಿಸರ್ಜನೆ ಅಂತ ಬಂದಾಗ ನಮಗೆ ಇಲ್ಲಿ ನೆಫ್ರಾನ್ ಚಿತ್ರ ಭಾಳ ಇಂಪಾರ್ಟೆಂಟ್ ಆಗ್ತದೆ, ನೆಫ್ರಾನ್ ಚಿತ್ರ. ಆಮೇಲೆ ಮೂತ್ರದ ತಯಾರಿಕೆ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಂದಾಗ ಕೃತಕ ಮೂತ್ರಪಿಂಡದ ರೀತಿಯಲ್ಲಿ ಕೆಲಸ ಮಾಡ್ತದೆ ಮೂತ್ರಪಿಂಡ ವೈಫಲ್ಯವಾದಾಗ. ನೋಡಿ ಎಷ್ಟು ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ, ಇದನ್ನು ನೋಡ್ಕೊಳ್ಳಿ. ಇದರಲ್ಲಿ ಯಾವುದು ನೀವು ಸ್ಟಡಿ ಮಾಡಿಲ್ಲ ಅದನ್ನು ಕೂಡಲೇ ಏನು ಮಾಡಿ ಸ್ಟಡಿ ಮಾಡಿ, ಯಾವ ಪಾಯಿಂಟ್ ಮಿಸ್ ಔಟ್ ಮಾಡಿದಿರಿ. ಇನ್ನು ಕಂಟ್ರೋಲ್ ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಪ್ರಮುಖವಾಗಿ ಬರುವಂಥದ್ದು ನರಕೋಶದ ಒಂದು ಚಿತ್ರ ನೋಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಭಾಗದ ಕಾರ್ಯ. ಡೆಂಡ್ರೈಟ್ ಕಾರ್ಯ ಏನು, ಇದು ಸಂದೇಶಗಳನ್ನು ಸ್ವೀಕಾರ ಮಾಡುತ್ತೆ. ಎಕ್ಸಾನ್ ಕಾರ್ಯವೇನು, ಸಂದೇಶವನ್ನು ಸಾಗಾಣಿಕೆ ಮಾಡುತ್ತೆ. ನರತುದಿಗಳ ಕಾರ್ಯವೇನು, ಅದು ಮತ್ತೊಂದು ನರಕೋಶದ ಡೆಂಡ್ರೈಟ್ನೊಂದಿಗೆ ಸಂಪರ್ಕ ಮಾಡ್ತದೆ, ಅದು ಸಂದೇಶವನ್ನು ವರ್ಗಾವಣೆ ಮಾಡ್ತದೆ. ಇನ್ನು ಇದು ಕೊಟ್ಟಿಲ್ಲ, ಮೈಲಿನ್ ಪದರ. ಮೈಲಿನ್ ಪದರ ಏನು ಮಾಡ್ತದೆ, ಇದು ಕೊಬ್ಬಿನಿಂದ ಆಗಿರುವಂಥ ಒಂದು ಪದರ ಆಗಿದ್ದು ಇದು ಸಂದೇಶಗಳು ನೇರ ದಿಕ್ಕಿನಲ್ಲಿ ಚಲಿಸುವಂತೆ ಏಕಮುಖವಾಗಿ ಚಲಿಸಲಿಕ್ಕೆ ಒಂದು ಸಹಾಯ ಮಾಡ್ತದೆ ಅಂತ ಹೇಳ್ತೀವಿ. ಸೊ ಇದಾದಮೇಲೆ ಪರಾವರ್ತಿತ ಕ್ರಿಯೆ ಅಂತ ಇದೆ. ಪರಾವರ್ತಿತ ಕ್ರಿಯೆಯಲ್ಲಿ ನೀವು ಚಿತ್ರವನ್ನು ನೋಟ್ ಮಾಡಿಕೊಳ್ಳಿ. ಜೊತೆಯಲ್ಲಿ ಜ್ಞಾನವಾಹಿ ನರಕೋಶ, ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕಗಳು ಏನು ಕೆಲಸ ಮಾಡ್ತವೆ ಅದನ್ನು ನೋಡ್ಕೋಬೇಕು. ಆಮೇಲೆ ಮಾನವನ ಮೆದುಳು. ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮಧ್ಯ ಮೆದುಳು ಮತ್ತು ಹಿಮ್ಮೆದುಳು ಇದೆ. ಮುಮ್ಮೆದುಳಿನ ಕಾರ್ಯವನ್ನು ನೋಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಮುಮ್ಮೆದುಳಿನ ಕಾರ್ಯ ಅಂತ ನೇರವಾಗಿ ಕೇಳೋದಿಲ್ಲ. ಮುಮ್ಮೆದುಳಿನ ತಾರ್ಕಿಕ ಕೇಂದ್ರವು ಮೆದುಳಿನ ಯಾವ ಭಾಗದಲ್ಲಿ ಇರ್ತದೆ ಅಂತ ಕೇಳ್ಬೋದು. ಅವಾಗ ಮುಮ್ಮೆದುಳು. ಆಲೋಚನೆ ಕೇಂದ್ರ ಯಾವ ಭಾಗದಲ್ಲಿ ಇರ್ತದೆ. ಸೊ ಈ ರೀತಿ. ಅದಾದಮೇಲೆ ಭಾಳ ಇಂಪಾರ್ಟೆಂಟ್ ಏನಂದರೆ ಪಾನ್ಸ್, ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕ, ಈ 3 ಭಾಗಗಳ ಕಾರ್ಯವನ್ನು ಕೇಳ್ತಾನೆ ನೋಟ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಸಸ್ಯಗಳಲ್ಲಿ ಸಹಭಾಗಿತ್ವ ಅಂತ ಬಂದಾಗ ನಮಗೆ ಪ್ರಚೋದನೆಗೆ ಪ್ರತಿಕ್ರಿಯೆ. ಮುಟ್ಟಿದರೆ ಮುನಿ ಗಿಡ ಏನಿದೆ ಟಚ್ ಮೀ ನಾಟ್ ಅಂತ, ಅದು ಮುಟ್ಟಿದಾಗ ಅದು ತನ್ನ ಎಲೆಗಳನ್ನು ಏನು ಮಾಡುತ್ತೆ, ಬದಲಾವಣೆಯನ್ನು ಮಾಡ್ತದೆ ತನ್ನ ಒಂದು ಸ್ಥಿತಿಯಲ್ಲಿ ಅಂತ ಹೇಳ್ತೀವಿ. ಸೊ ಇದಾದಮೇಲೆ 4 ಬರ್ತದೆ. ಈ ಒಂದು ಸಸ್ಯಗಳಲ್ಲಿ ನಿಯಂತ್ರಣ ಸಹಭಾಗಿತ್ವದಲ್ಲಿ ಇಲ್ಲಿ ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಜಲಾನುವರ್ತನೆ 4 ಇದೆ. ಈ 4ರಲ್ಲಿ ಒಂದು ಪ್ರಶ್ನೆ ನಾಳೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತದೆ, ಅದನ್ನು ನೋಟ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇಲ್ಲಿ 4 ಹಾರ್ಮೋನ್ಸ್ ಇದೆ. ಏನು ಸಸ್ಯಗಳಲ್ಲಿ 4 ಹಾರ್ಮೋನು. ಒಂದು ಏನಿದೆ ನೋಡಿ, ಆಕ್ಸಿನ್ ಇದೆ, ಜಿಬ್ಬರ್ಲಿನ್ ಇದೆ, ಸೈಟೋಕೈನಿನ್ ಇದೆ ಮತ್ತು ಅಬ್ಸಿಸಿಕ್ ಆಮ್ಲ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಆಕ್ಸಿನು, ಜಿಬ್ಬರ್ಲಿನ್ನು, ಸೈಟೋಕೈನಿನು ಒಂದು ಸಸ್ಯಗಳ ಬೆಳವಣಿಗೆಗೆ ಪ್ರಮೋಟ್ ಮಾಡಿದರೆ ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ. ಸೊ ನೋಡಿ MCQ ಕ್ವಶನ್ಸ್ನಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ನೋಡಿ ಏನು ವಿಡಿಯೋ ನೋಡ್ತಾ ಇದ್ದೀರಿ, ನಾಳೆ ಎಕ್ಸಾಮ್ಸ್ನಲ್ಲಿ ಬಹುತೇಕ ಪ್ರಶ್ನೆಗಳು ಈ ವಿಡಿಯೋಗಳಿಂದ ಬರ್ತದೆ ಖಂಡಿತವಾಗಿ. ಇನ್ನು ಪ್ರಾಣಿಗಳಲ್ಲಿ ಹಾರ್ಮೋನ್ ಅಂತ ಬಂದಾಗ ನಿಮಗೆ ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ. ಥೈರಾಯ್ಡ್ ಗ್ರಂಥಿಯು ಥೈರಾಯ್ಡ್ ಗ್ರಂಥಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಐಡಿನ್ ಬೇಕು. ಥೈರಾಯ್ಡ್ ಗ್ರಂಥಿಯ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ. ಅತಿಯಾದ ಥೈರಾಯ್ಡ್ ಗ್ರಂಥಿ ಸ್ರವಿಕೆಯಿಂದ ಹೈಪರ್ ಥೈರಾಯ್ಡಿಸಮ್, ಅತಿ ಕಡಿಮೆ ಥೈರಾಯ್ಡ್ ಗ್ರಂಥಿಯ ಸ್ರವಿಕೆಯಿಂದ ಹೈಪೋಥೈರಾಯ್ಡಿಸಮ್. ನೋಟ್ ಮಾಡ್ಕೊಳ್ಳಿ ಕೂಡಲೇ. ಸೊ ಇದು ಪ್ರಶ್ನೆ ಬರ್ತದೆ. ಇನ್ನು ಪ್ಯಾರಾಥೈರಾಯ್ಡ್ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ, ಸೋಡಿಯಂ ಅಂತ ಅಣುಗಳ ಪ್ರಮಾಣವನ್ನು ದೇಹದಲ್ಲಿ ನಿಯಂತ್ರಣ ಮಾಡ್ತದೆ ರಕ್ತದಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ಸುಲಿನ್ ಹಾರ್ಮೋನ್ ಮತ್ತು ಗ್ಲುಕೋಗಾನ್ ಹಾರ್ಮೋನ್. ಸೊ ಇನ್ಸುಲಿನ್ ಹಾರ್ಮೋನ್ ಈಗಾಗಲೇ ಹೇಳಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಇಲ್ಲಿ 3 ಹಾರ್ಮೋನ್ಸ್ ಬರ್ತದೆ. ಟೆಸ್ಟೋಸ್ಟೆರಾನ್ ಹಾರ್ಮೋನು, ಪ್ರೊಜೆಸ್ಟ್ರಾನು ಮತ್ತು ಈಸ್ಟ್ರೋಜನ್. ಪುರುಷರಲ್ಲಿ ಕಂಡುಬರುವ ಹಾರ್ಮೋನು ಟೆಸ್ಟೋಸ್ಟೆರಾನು, ಸ್ತ್ರೀಯರಲ್ಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಇರುತ್ತೆ.
ಸ್ತ್ರೀಯಲ್ಲಿ ಕಂಡುಬರುವಂಥ ಪ್ರೊಜೆಸ್ಟರಾನ್ ಹಾರ್ಮೋನು ಒಂದು ಗರ್ಭಧಾರಣೆಗೆ ಅವಶ್ಯಕವಿರುವಂಥ ರಚನೆಗಳ ಒಂದು ಬೆಳವಣಿಗೆಯಲ್ಲಿ ಸಹಾಯ ಮಾಡಿದರೆ, ಅಲ್ಲಿ ಈಸ್ಟ್ರೋಜನ್ ಏನು ಮಾಡ್ತದೆ, ಒಂದು ಒಬ್ಬ ಬಾಲಕಿಯನ್ನು ಒಂದು ಪ್ರೌಢಾವಸ್ಥೆಗೆ ತಲುಪುವಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ದೈಹಿಕ ಮಾನಸಿಕ ಬದಲಾವಣೆಯನ್ನು ಉಂಟು ಮಾಡುವಲ್ಲಿ ಸಹಾಯ ಮಾಡ್ತದೆ. ಇನ್ನು ಟೆಸ್ಟೋಸ್ಟೆರಾನ್ ಅಂತ ಬಂದಾಗ ಒಬ್ಬ ಬಾಲಕ ಯುವಕನಾಗುವಾಗ ಏನೆಲ್ಲ ದೈಹಿಕ ಮಾನಸಿಕ ಬದಲಾವಣೆಗಳಾಗ್ತವೆ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಕೆಲಸವನ್ನು ಮಾಡುವಂಥ ಕಾರ್ಯ ಮಾಡ್ತದೆ. ಇದು ಹಾರ್ಮೋನು. ಖಂಡಿತವಾಗಿ ಮಾನವನ ಹಾರ್ಮೋನಲ್ಲಿ ಕೂಡ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ತದೆ. ಇನ್ನು ಭಾಗ 2ದಲ್ಲಿ ಇನ್ನೂ 2 ಚಾಪ್ಟರ್ಸ್ ಬರ್ತದೆ. ಇಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಈ 2 ಚಾಪ್ಟರ್ ಆದರೆ ನಿಮಗೆ 22 ಅಂಕಗಳು ಬರ್ತವೆ. ಟೋಟಲ್ ನಿಮಗೆ ಬರುವಂಥದ್ದು 22 ಮಾರ್ಕ್ಸ್ ಬರ್ತದೆ. ಬನ್ನಿ ನೋಡೋಣ. ಇಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ. ಇಲ್ಲಿ ಪ್ರಕಾರಗಳಿವೆ ಇಲ್ಲಿ. ಸೊ ಇದರಲ್ಲಿ ನಿಮಗೆ ವಿದಳನ ಇದೆ. ಸೊ ವಿದಳನ ಅಂತ ಬಂದಾಗ ನಿಮಗೆ ಅಮೀಬಾದಲ್ಲಿ ದ್ವಿವಿದಳನ ಮತ್ತು ಲಿಶ್ಮೇನಿಯಾದಲ್ಲಿ ದ್ವಿವಿದಳನ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದಕ್ಕೂ ಉದಾಹರಣೆ ನೋಡ್ಕೋಬೇಕು. ವಿದಳನಕ್ಕೆ ಉದಾಹರಣೆ ಅಮೀಬಾ ಮತ್ತು ಲಿಶ್ಮೇನಿಯಾ ಇದೆ. ಬಹುವಿದಳನಕ್ಕೆ ಉದಾಹರಣೆ ಪ್ಲಾಸ್ಮೋಡಿಯಂ ಇದೆ. ತುಂಡರಿಕೆ ಅಂದ್ರೇನು, ಉದಾಹರಣೆ ಯಾವುದು? ತುಂಡರಿಕೆಗೆ ಉದಾಹರಣೆಯನ್ನು ನೋಡಬೇಕು. ಫ್ರಾಗ್ಮೆಂಟೇಷನ್ ಅಂತ ನಾವು ಕರಿತೀವಿ, ಸ್ಪೈರೋಗರದಲ್ಲಿ ನಡೆಯುತ್ತೆ. ಇನ್ನು ಪುನರುತ್ಪಾದನೆ ಅಂತ ಬಂದಾಗ ಇದು ಪ್ಲನೇರಿಯಾದಲ್ಲಿ ನಡೀತದೆ. ಉದಾಹರಣೆ ಬಹಳ ಇಂಪಾರ್ಟೆಂಟು. ಲೈಟ್ ಆಗಿ ಚಿತ್ರ ಅಳಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೇನು ಒಂದು ಸಲಹೆ ಅಂದರೆ, ಅವರು ಡಯಾಗ್ರಾಮ್ ಕೇಳಿದಾಗ ಡಯಾಗ್ರಾಮ್ ಇಳಿಸಿ. ಡಯಾಗ್ರಾಮ್ ಕೇಳದೇ ಇದ್ರೂ ಕೂಡ ಅದಕ್ಕೆ ಸಂಬಂಧಿಸಿದ ಡಯಾಗ್ರಾಮ್ ಏನಾದರೂ ನಿಮಗೆ ಗೊತ್ತಿದ್ರೆ ಚಿಕ್ಕ ಪ್ರಮಾಣದಲ್ಲಿ ಡಯಾಗ್ರಾಮ್ ಕೂಡ ಇಳಿಸಿ ಅಂತ ಹೇಳ್ತಾ, ಮಗ್ಗುವಿಕೆ. ಸೊ ಮಗ್ಗುವಿಕೆಯಲ್ಲಿ ಹೈಡ್ರಾದಲ್ಲಿ ನಡೆಯುತ್ತೆ. ಕಾಯಿತ ಸಂತಾನೋತ್ಪತ್ತಿ ಅಂತ ಬಂದಾಗ ಗುಲಾಬಿ ಗಿಡ ಇರ್ಬೋದು, ಕಬ್ಬು ಇರ್ಬೋದು ಇತ್ಯಾದಿ. ಆಮೇಲೆ ನೋಡಿ ಈ ರೀತಿ ಎಲ್ಲ ಇದೆ. ಇದಾದಮೇಲೆ ಬೀಜಕಗಳ ಉತ್ಪಾದನೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನೋಡಿ ಹೂವಿನ ಚಿತ್ರ ಮತ್ತು ಭಾಗಗಳು ಬಹಳ ಇಂಪಾರ್ಟೆಂಟು. ಆಮೇಲೆ ಶಲಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ಕೂಡ ಕೇಳ್ತಾರೆ. ಆಮೇಲೆ ಈ ಮಳೆಯುವಿಕೆ ಚಿತ್ರ ಕೂಡ ಕೇಳಿದ್ದಾರೆ 2 ಅಂಕಕ್ಕೆ ಒಂದು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ. ಇದಾದಮೇಲೆ ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆ ಏನಿದೆ ಪ್ರತಿಯೊಂದರದನ್ನು ನೀವು ಸ್ಟಡಿ ಮಾಡಬೇಕು. ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಏನಾಗಿದೆ, ಪ್ರೌಢಾವಸ್ಥೆ ಬಂದಾಗ ಏನೆಲ್ಲ ಬದಲಾವಣೆ ಆಗ್ತದೆ. ಸೊ ಇವುಗಳನ್ನೆಲ್ಲ ನೀವು ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಆಮೇಲೆ ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆ ಬಂದಾಗ ಅದರ ಒಂದು ಸ್ಟಡಿ ಮಾಡಬೇಕು. ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಒಂದು ಪ್ರಶ್ನೆ ಇರ್ತದೆ, ಅದು 2 ಅಂಕದ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ. ಅಂದರೆ ಗರ್ಭಧಾರಣೆಯನ್ನು ಯಾವ ರೀತಿ ತಡೆಗಟ್ಟಬೇಕು, ಲೈಂಗಿಕ ರೋಗವನ್ನು ಹೇಗೆ ತಡೆಗಟ್ಟಬೇಕು, ಆಮೇಲೆ ಲೈಂಗಿಕ ಸಂಬಂಧಿಸಿದ ರೋಗ ಯಾವುದು, ಏಡ್ಸ್ ಇದೆ. ಸೊ ಅದನ್ನು ಹೇಗೆ ತಡೆಗಟ್ಟಬೇಕು, ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಜೀವಶಾಸ್ತ್ರದ ಕೊನೆಯ ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಸೊ ಈ ಚಾಪ್ಟರ್ನಲ್ಲಿ ಏನು ಇಂಪಾರ್ಟೆಂಟ್ ಬರ್ತದೆ ಅಂದರೆ, ಭಾಳ ಇಂಪಾರ್ಟೆಂಟ್ ಬರುವಂಥದ್ದು ನಮಗೆಲ್ಲರೂ ಗೊತ್ತಿರುವ ಹಾಗೆ ಮೆಂಡೆಲ್ ಅವರವರು ಯಾವ ಸಸ್ಯ ತೆಗೆದುಕೊಂಡಿದ್ದಾರೆ, ಬಟಾಣಿ ಸಸ್ಯ. ನಿಮಗೆ ಇನ್ನೊಂದು 2 ಅಂಕದ ಪ್ರಶ್ನೆ ಏನು ಬರುತ್ತೆ ಅಂದರೆ, ಬಟಾಣಿ ಸಸ್ಯಗಳಲ್ಲಿ ಕಂಡುಕೊಂಡ ವ್ಯತ್ಯಾಸಗಳು ಯಾವ್ಯಾವು? ಮೆಂಡೆಲ್ ಅವರು ಬಟಾಣಿ ಸಸ್ಯಗಳಲ್ಲಿ ಏನೆಲ್ಲ ವ್ಯತ್ಯಾಸವನ್ನು ಕಂಡುಕೊಂಡಿದ್ದಾರೆ, ಈ ಪ್ರಶ್ನೆ ಕೇಳ್ತಾರೆ. ಸೊ ಅದಾದಮೇಲೆ ಇಲ್ಲಿ ಮೋನೋ ಹೈಬ್ರಿಡ್ ಡೈಬ್ರಿಡ್ ಅಂತ ಹೇಳ್ತೀವಿ ನಾವು. ಏಕ ತಳೀಕರಣ ಮತ್ತು ದ್ವಿತಳೀಕರಣ ಏನಿದೆ 100%. ದ್ವಿತಳೀಕರಣ 4 ಅಂಕಕ್ಕೆ ಪ್ರಶ್ನೆಗೆ ಕೇಳ್ಬೋದು. ಒಂದು ವೇಳೆ 4 ಅಂಕದ ಪ್ರಶ್ನೆ ಕೇಳಿಲ್ಲ ಅಂದರೆ ನಿಮಗೆ ಕೆಳಗಡೆ ಅನುಪಾತ ಇದೆ ನೋಡಿ, ಇದು ಏನು ಅನುಪಾತ ಇದೆ, ಈ ಅನುಪಾತವನ್ನು ಕೇಳ್ತಾರೆ. ನಿಮಗೆ 3:9:3:1 ಏನಿದೆ ಅದು ಕೇಳ್ತಾರೆ. ಇತ್ತೀಚೆಗೆ ಪ್ರಶ್ನೆ ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದರೆ, ಪುಸ್ತಕದಲ್ಲಿ ದುಂಡನೆಯ ಹಳದಿ, ದುಂಡನೆಯ ಹಸಿರು, ಸುಕ್ಕಾದ ಹಳದಿ ಈ ರೀತಿಯ ಒಂದು ಕೇಳಿದರೆ, ಈಗ ಕಂಪ್ಲೀಟಾಗಿ ಪ್ರಶ್ನೆ ಚೇಂಜ್ ಮಾಡ್ತಾ ಇದ್ದಾರೆ. ಕೆಂಪನೆ ಗುಲಾಬಿ ಬಣ್ಣ, ಹೂಗಳನ್ನು ತೋತಾ ಇದ್ದಾರೆ ಬೀಜಗಳನ್ನು ಹೊರತುಪಡಿಸಿ. ಸೊ ಅದನ್ನು ಇಟ್ಕೋಬೇಕು. ಲಿಂಗ ನಿರ್ಧಾರ ನಿಮಗೆ 2-3 ಅಂಕಕ್ಕೆ ಪ್ರಶ್ನೆ ಬರ್ತದೆ. ಪುರುಷರಲ್ಲಿ ಏನು ಸ್ಪರ್ಮ್ಸ್ ವೀರ್ಯಾಣು ಅಂತ ಹೇಳ್ತೀವಿ, ಅವು ಎಕ್ಸ್ ಮತ್ತು ಕೆಲವೊಂದು ಸ್ಪರ್ಮ್ಸ್ನಲ್ಲಿ ಎಕ್ಸ್ ವರ್ಣತಂತು, ಕೆಲವೊಂದು ಸ್ಪರ್ಮ್ಸ್ನಲ್ಲಿ ವಾಯು ವರ್ಣತಂತು ಇರ್ತದೆ 54%. ಇನ್ನು ಸ್ತ್ರೀಯರಲ್ಲಿ ಅಂಡಾಣುವಿನಲ್ಲಿ ಅಲ್ಲಿ ಏನಾಗುತ್ತೆ 100% ಅಂಡಾಣುಗಳು ಎಕ್ಸ್ ವರ್ಣತಂತುವನ್ನೇ ಹೊಂದಿರುತ್ತದೆ. ಇನ್ನು ಎಕ್ಸ್ ವರ್ಣತಂತು ಸಂಯೋಗ ಹೊಂದಿದರೆ ಹೆಣ್ಣು ಮಗು, ಎಕ್ಸ್ ಮತ್ತು ವಾಯು ವರ್ಣತಂತು ಸಂಯೋಗ ಹೊಂದಿದರೆ ಗಂಡು ಮಗು ಇರುತ್ತದೆ. ಸೊ ಇದಾದಮೇಲೆ ಇದು ಬಹಳ ಇಂಪಾರ್ಟೆಂಟ್. ಜೀರುಂಡೆಯ ಒಂದು ನಿರ್ದೇಶನ ಕಥೆ ಇದೆ, ಆ ಕಥೆಯನ್ನು ಓದ್ಕೊಳ್ಳಿ, ಕೇಳಿದ್ದಾರೆ ಸಾಕಷ್ಟು ಬಾರಿ. ಆಮೇಲೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಏನಂದರೆ, ನಿಮಗೆ ಈ ಜೀವ ವಿಕಾಸಕ್ಕೆ ಸಂಬಂಧಿಸಿದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಏನಂದರೆ, ಇದು ರಚನಾನುರೂಪಿ ಅಂಗಾಂಶ ಎಂದರೇನು, ಉದಾಹರಣೆ ಕೊಡಿ. ಕಾರ್ಯಾನುರೂಪಿ ಅಂಗಾಂಶ ಎಂದರೇನು, ಉದಾಹರಣೆ ಕೊಡಿ. ನೋಡ್ಕೋಬೇಕು. ಓಕೆ, ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಈ ಚಾಪ್ಟರ್ನ ಕಂಪ್ಲೀಟ್ ಪ್ರತಿಯೊಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಜಸ್ಟ್ ನೀವು ಹುಡುಕಿ ಪ್ಲೇಲಿಸ್ಟ್ನಲ್ಲಿ ಹೋಗಿ, ಅಲ್ಲಿ SSLC ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಒಂದು ಪ್ಲೇಲಿಸ್ಟ್ನಲ್ಲಿ ಸಿಗ್ತದೆ. ಅದರಲ್ಲಿ ಸಾಕಷ್ಟು ವಿಡಿಯೋಸ್ಗಳನ್ನು ನೋಡ್ಬೋದು ನೀವು. ಸರಿ, ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕಂಪ್ಲೀಟಾಗಿ ನಾನು ಜೀವಶಾಸ್ತ್ರದಲ್ಲಿ 22ಕ್ಕೆ 22 ಅಂಕಗಳನ್ನು ಹೇಗೆ ಪಡಿಬೋದು,
ಒಂದು ಕ್ವಿಕ್ ರಿವಿಷನ್ ಅನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೂಡಲೇ ನಾನು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಸಂಬಂಧಿಸಿದ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಈ ಒಂದು ವಿಡಿಯೋ ನಾಳೆ ನಡೆಯುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಕೂಡ ಉಪಯೋಗವಾಗ್ತದೆ. ಹಾಗೂ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೂನಿಯರ್ಸ್ ಏನಿದ್ದಾರೆ ಈಗಲೇ 9th ಸ್ಟಡಿ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಈ ಒಂದು ಲಿಂಕ್ ಅನ್ನ ಕಳುಹಿಸಿಕೊಡಿ. ಈ ಒಂದು ಚಾನಲ್ ಬಗ್ಗೆ ಮಾಹಿತಿ ಕೊಡಿ. ಅವರಿಗೂ ಕೂಡ ಮುಂದಿನ ವರ್ಷ ಅವರಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಉಪಯೋಗವಾಗ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.